ಜಾಸ್ತಿ ಇರುತ್ತೆ, ಪಿತ್ತದ ಎನರ್ಜಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದು ಅವರಲ್ಲಿ ಕಫ ಆಗಬಾರದು ಅಂದ್ರೆ ನಾವು ಏನ್ ಮಾಡಬೇಕು? ಒಂದನೇದು, ಈ ಪಿತ್ತದ ಎನರ್ಜಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಒಂದನೇದು ಔಟ್ಡೋರ್ ಆಕ್ಟಿವಿಟಿ. ಔಟ್ಡೋರ್ ಆಕ್ಟಿವಿಟಿ. ಇವತ್ತು ತುಂಬಾ ಮಕ್ಕಳು ಮನೆಯಲ್ಲೇ ಸಮಯವನ್ನ ಕಳೀತಾರೆ, ಗೋಡೆಗಳ ಮಧ್ಯದಲ್ಲೇ ಸಮಯವನ್ನ ಕಳೀತಾರೆ. ಸೊ ಬರೀ ಟಿವಿ ನೋಡುದು, ಮೊಬೈಲ್ ನೋಡುದು ಮಾಡ್ತಿರ್ತಾರೆ. ಅವ್ರು ಹೊರಗಡೆ ಹೋಗಿ ಆಟ ಆಡಬೇಕು, ಎಸ್ಪೆಷಲಿ ಬಿಸಿಲು ಅವರ ದೇಹಕ್ಕೆ ತಾಕಬೇಕು. ಅವ್ರು ಎಷ್ಟು ಓಡಾಡ್ತಾ ಇರ್ತಾರೆ, ಎಷ್ಟು ಅವರಿಗೆ ಬೆವರು ಬರುತ್ತೆ, ಎಷ್ಟು ಆಟ ಆಡ್ತಾರೆ, ಎಷ್ಟು ಬಿಸಿಲಲ್ಲಿ ಓಡಾಡ್ತಾರೆ, ಅಷ್ಟು ಅವರ ಪಿತ್ತದ ಎನರ್ಜಿ ಜನರೇಟ್ ಆಗುತ್ತೆ, ಪಿತ್ತ ಕ್ರಿಯೇಟ್ ಆಗುತ್ತೆ ಅವರಲ್ಲಿ, ಆ ಫೈರ್ ಕ್ರಿಯೇಟ್ ಆಗುತ್ತೆ. ಆ ಡೈಜೆಸ್ಟಿವ್ ಫೈರ್ ಕ್ರಿಯೇಟ್ ಆಯ್ತು ಅಂದ್ರೆ ಕಫ ಆಗೋದಿಲ್ಲ. ಸೊ ಒಂದನೇದು, ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಅವರನ್ನ ಗೋಡೆಗಳ ಮಧ್ಯದಲ್ಲೇ ಕೂಡಿಸ್ತಾ ಇದೀವಿ. 7-8 ಅವರ್ಸ್ ಕ್ಲಾಸ್ ಅಲ್ಲೇ, ಸ್ಕೂಲಲ್ಲೇ ಕುತ್ಕೊಂಡಿರ್ತಾರೆ. ಸೊ ಸ್ಕೂಲಲ್ಲಿಯೂ ಕೂಡ ಔಟ್ಡೋರ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡಿಸ್ಬೇಕು. ನಾವು ಮನೆಯಲ್ಲಿಯೂ ಕೂಡ ಅವರು ಯಾವಾಗ ಮನೆಯಲ್ಲಿ ಇರ್ತಾರೆ ಅವಾಗ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡಿಸ್ಬೇಕು. ಔಟ್ಡೋರ್ ಆಕ್ಟಿವಿಟಿ, ಬಿಸಿಲಲ್ಲಿ ಅವರನ್ನ ಓಡಾಡಿಸ್ಬೇಕು. ಅವ್ರು ಎಷ್ಟು ಓಡಾಡ್ತಾರೆ, ಬೆವಿತಾರೆ, ಅಷ್ಟು ಅವರಲ್ಲಿ ಡೈಜೆಸ್ಟಿವ್ ಫೈರ್ ಇನ್ಕ್ರೀಸ್ ಆಗುತ್ತೆ. ಸೊ ಒಂದನೇದು ಫಿಸಿಕಲ್ ಆಕ್ಟಿವಿಟಿ, ಎಸ್ಪೆಷಲಿ ಔಟ್ಡೋರ್ ಆಕ್ಟಿವಿಟಿ ಒಂದನೇದು. ಇನ್ನು ಎರಡನೇದು, ಅವರಲ್ಲಿ ಕಫ ಜಾಸ್ತಿ ಆಗಬಾರ್ದು ಅಂತಂದ್ರೆ ಮುಖ್ಯವಾದ ಕೆಲಸ ನೀವೇನ್ ಮಾಡಬೇಕು? ಅವ್ರಿಗೆ ಅತಿಯಾಗಿ ಮೊಸರು, ಮಜ್ಜಿಗೆ, ಡೈರಿ ಪ್ರಾಡಕ್ಟ್, ಹಾಲು ಇಂಥವುಗಳನ್ನ ಸಾಯಂಕಾಲ ಕೊಡಬಾರ್ದು. ಕಂಪ್ಲೀಟ್ ಆಗಿ ಡೈರಿ ಪ್ರಾಡಕ್ಟ್ ಅನ್ನ ಸಾಯಂಕಾಲ ಆದ್ಮೇಲೆ ಕೊಡಕ್ ಹೋಗ್ಬೇಡಿ. ನೀವು ಅವರಿಗೆ ಮೊಸರು, ಮಜ್ಜಿಗೆ ಕೊಡ್ತಾ ಇದ್ರಿ ಅಂದ್ರೆ ಮಧ್ಯಾಹ್ನ ಕೊಡಿ. ಹಾಲು ಕುಡಿಸ್ತಾ ಇದ್ರಿ ಅಂತಂದ್ರೆ ಬೆಳಿಗ್ಗೆ 9-10 ಗಂಟೆಗೆ ಅಥವಾ ಮಧ್ಯಾಹ್ನ 3-4 ಗಂಟೆ ಕೊಡಿ. ರಾತ್ರಿ ಡೈರಿ ಪ್ರಾಡಕ್ಟ್ ಅನ್ನ ಕೊಡಬೇಡಿ. ಸೂರ್ಯಾಸ್ತ ಆದ್ಮೇಲೆ ಡೈರಿ ಪ್ರಾಡಕ್ಟ್ ಅನ್ನ ಅವಾಯ್ಡ್ ಮಾಡಿ. ಸೂರ್ಯಾಸ್ತ ಆದ್ಮೇಲೆ ಡೈರಿ ಪ್ರಾಡಕ್ಟ್. ನಿಮ್ಗೆ ಅತಿ ಕಫ, ಕೆಮ್ಮು ಆಗ್ತಾ ಇತ್ತು ಅಂದ್ರೆ ಡೈರಿ ಪ್ರಾಡಕ್ಟ್ ಅನ್ನ ಸ್ವಲ್ಪ ಅವರಿಗೆ ಕಡಿಮೆ ಮಾಡಿ. ನೀವೆಷ್ಟು ಡೈರಿ ಪ್ರಾಡಕ್ಟ್ ಅನ್ನ ಜಾಸ್ತಿ ತಿಂತೀರಾ ಅದು ಕಫ ಜಾಸ್ತಿ ಮಾಡುತ್ತೆ. ಡೈರಿ ಪ್ರಾಡಕ್ಟ್ಗಳು, ಸಿಹಿ ತಿಂಡಿಗಳು ನಮ್ಮ ಡೈಜೆಸ್ಟಿವ್ ಫೈರ್ ಅನ್ನ ಕುಗ್ಗಿಸುತ್ತೆ, ನೆನ್ಪಿಟ್ಕೊಳ್ಳಿ. ಸಿಹಿ ಪದಾರ್ಥಗಳು ಮತ್ತೆ ಡೈರಿ ಪ್ರಾಡಕ್ಟ್ಗಳು ಕಫವನ್ನ, ನಮ್ಮ ಪಿತ್ತದ ಎನರ್ಜಿಯನ್ನ ಕಡಿಮೆ ಮಾಡುತ್ತೆ. ಯಾರಿಗೆ ಪಿತ್ತ ಜಾಸ್ತಿ ಇದೆ, ಗ್ಯಾಸ್ಟ್ರೈಟಿಸ್ ಆಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಹಸಿವೆ ಆಗ್ತಾ ಇರುತ್ತೆ, ಅವರು ಮೊಸರು ಮಜ್ಜಿಗೆ ತಿಂದ್ರೆ ಅವ್ರದ್ದು ಪಿತ್ತ ಕಡಿಮೆ ಆಗುತ್ತೆ. ಈ ಮಕ್ಕಳಲ್ಲಿ ಪಿತ್ತದ ಎನರ್ಜಿ ಕಡಿಮೆ ಇತ್ತು ಅಂತಂದ್ರೆ ಡೈರಿ ಪ್ರಾಡಕ್ಟ್ಸ್ ಗಳನ್ನ ಅತಿಯಾಗಿ ಕೊಡಬೇಡಿ. ಇನ್ನು ಮೂರನೇದು, ಎಸ್ಪೆಷಲಿ ರಾತ್ರಿ ಸಾಯಂಕಾಲ ಆದ್ಮೇಲೆ, ಸೂರ್ಯಾಸ್ತ ಆದ್ಮೇಲೆ ಕೊಡಬೇಡಿ. ಇನ್ನು ಮೂರನೇದು, ಸಿಹಿ ತಿಂಡಿಗಳನ್ನ ಅವರಿಗೆ ಜಾಸ್ತಿ ಕೊಡಬೇಡಿ. ಇವತ್ತು ಏನ್ ಮಾಡ್ತಿದ್ದಾರೆ ಮಕ್ಕಳು? ಬಿಸ್ಕಿಟ್ ಅನ್ನ, ಚಾಕ್ಲೇಟ್ ಅನ್ನ ಜಾಸ್ತಿ ತಿಂತಾರೆ. ಸಿಹಿ ಪದಾರ್ಥ ಕೂಡ ನಿಮ್ಮ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಸಿಹಿ ತಿಂಡಿಗಳು, ಸಕ್ಕರೆ, ಯಾವುದೇ ಸಿಹಿ ತಿಂಡಿ ಇರಲಿ, ಬಿಸ್ಕಿಟ್ ತಿಂತಿರ್ತಾರೆ, ಚಾಕ್ಲೇಟ್ ತಿಂತಿರ್ತಾರೆ, ಇದು ಎಲ್ಲವೂ ಅವರ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ಅವನ್ನ ಅತಿಯಾಗಿ ಕೊಡಬೇಡಿ. ಸಾಧ್ಯವಾದಷ್ಟು ಅವುಗಳಿಂದ ಅವರನ್ನ ದೂರವಾಗಿ ಇಡುವ ಪ್ರಯತ್ನವನ್ನ ಮಾಡಿ. ಇನ್ನು ನಾಲ್ಕನೇದು, ಸ್ವಲ್ಪ ಅವರ ಆಹಾರದಲ್ಲಿ ಸ್ಪೈಸಸ್ ಗಳನ್ನ, ಶುಂಠಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಸ್ವಲ್ಪ ಸ್ಪೈಸಸ್ ಅನ್ನ ಅವ್ರಿಗೆ ಕೊಡಿ. ತಿಂತಿರಲ್ಲ, ತುಂಬಾ ಮಕ್ಕಳಿಗೆ ಖಾರ ಅಂದ್ರೆ ಗೊತ್ತಿಲ್ಲ, ತುಂಬಾ ಮಕ್ಕಳಿಗೆ ಸ್ಪೈಸಸ್ ಅಂದ್ರೆ ಗೊತ್ತಿರಲ್ಲ. ಸೊ ಅದಕ್ಕೆ ಅವರಿಗೆ ಸ್ವಲ್ಪ ಸ್ಪೈಸಸ್ ಅನ್ನ ಅವರ ಆಹಾರದ ಭಾಗವಾಗಿ ಮಾಡಿ. ಶುಂಠಿ ಆಗಿರ್ಬೋದು, ಪೆಪ್ಪರು, ಮೆಣಸು, ಇಂಥವು, ಉಪ್ಪು, ಖಾರ, ಹುಳಿ ಸ್ವಲ್ಪ ಅವರು ಊಟದ ಭಾಗವಾಗಿ ಇರಬೇಕು, ಅವರಿಗೆ ಇದನ್ನ ಕೊಡಿ. ಇನ್ನು ಐದನೇದು, ಮುಖ್ಯವಾಗಿ ಸಾಧ್ಯವಾದಷ್ಟು ಹಣ್ಣುಗಳನ್ನ, ಹಸಿ ತರಕಾರಿಗಳನ್ನ ರಾತ್ರಿ ಕೊಡಕ್ ಹೋಗ್ಬೇಡಿ. ಹಣ್ಣುಗಳನ್ನ ಅವ್ರಿಗೆ ಕೊಡ್ತಾ ಇದ್ರೆ ಮಧ್ಯಾಹ್ನ ಕೊಡಿ. 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ. ಸೂರ್ಯಾಸ್ತ ಆದ ಮೇಲೆ ಹಣ್ಣುಗಳನ್ನ ಕೊಡೋದು, ಈ ಡೈರಿ ಪ್ರಾಡಕ್ಟ್ ಗಳನ್ನ ಕೊಡೋದು, ಇದನ್ನ ಮಾಡಬೇಡಿ. ಹಣ್ಣಾಗಿರ್ಬೋದು, ಡೈರಿ ಪ್ರಾಡಕ್ಟ್ ಆಗಿರ್ಬೋದು, ರಾತ್ರಿ ಕೊಡಕ್ ಹೋಗ್ಬೇಡಿ. ಹಣ್ಣು ಅವ್ರಿಗೆ ಕೊಡೋದಿತ್ತಂದ್ರೆ ಮಧ್ಯಾಹ್ನದ ಟೈಮಲ್ಲಿ ಕೊಡಿ, 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ. ಇನ್ನು ಮುಖ್ಯವಾಗಿದ್ದು ಇನ್ನೊಂದು, ರಾತ್ರಿಯ ಊಟ, ಡಿನ್ನರ್. ಅವರು ರಾತ್ರಿಯ ಊಟ ಎಷ್ಟು ಬೇಗ ಮಾಡಿಸ್ತೀರ ಅವರಲ್ಲಿ ಕಫ ಆಗಲ್ಲ, ನೆನಪಿಟ್ಕೊಳ್ಳಿ. ಇವತ್ತು ಮಕ್ಕಳು ಕೂಡ 9 ಗಂಟೆ, 10 ಗಂಟೆ ಊಟ ಮಾಡ್ತಿರ್ತಾರೆ. ನಾವು ಚಿಕ್ಕವರಾಗಿದ್ದಾಗ ನನ್ನ ನೆನಪಿದೆ, 6-6:30 ಊಟ ಮಾಡಿ 7 ಗಂಟೆಗೆ ಮಲ್ಕೊಳ್ತಾ ಇದ್ವಿ. ಸೊ ಅದಕ್ಕೆ ರಾತ್ರಿಯ ಊಟ ಎಷ್ಟು ಬೇಗ ಮಾಡಿಸ್ತೀರ, ಏನಾಗುತ್ತೆ ಗೊತ್ತಾ? ಸೂರ್ಯಾಸ್ತ ಆದ್ಮೇಲೆ ಫೈರ್ ಕಡಿಮೆ ಆಗುತ್ತೆ, ಪಿತ್ತದ ಎನರ್ಜಿ ಕಡಿಮೆ ಆಗುತ್ತೆ, ಅಗ್ನಿ ಕಡಿಮೆ ಇರುತ್ತೆ. ಆಲ್ರೆಡಿ ಅವರಲ್ಲಿ ಕಡಿಮೆ ಇದೆ. ಅವ್ರಿಗೆ ನೀವು ಲೇಟ್ ಮಾಡಿ ಊಟ ಮಾಡಿಸಿದಾಗ ಏನಾಗುತ್ತೆ? ಆ ತಿಂದಿರುವ ಆಹಾರ ಕಫವಾಗುತ್ತೆ, ಅದು